ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ಇವಾಗ ಕೋಸ್ ಪಲ್ಯ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಹೆಚ್ಚಿರುವಂಥ ಕೋಸನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅದು ಚೆನ್ನಾಗಿ ಪಲ್ಯ ಬರುತ್ತೆ. ನಾನು ಆಯಿಲು ಏನು ಹಾಕಿಲ್ಲ. ಫಸ್ಟ್ ಸದ್ಯಕ್ಕೆ ಈ ನೀರು ಹೋಗೋವರೆಗೂ ಫ್ರೈ ಮಾಡ್ತೀನಿ. ಫ್ರೈ ಮಾಡೋದೇ ಒಂದು 5 ನಿಮಿಷ. ಅದಾದಮೇಲೆ ಪಲ್ಯ ಏನು ಬೇಗ ಮಾಡ್ಬೋದು. ಇನ್ನು ಆಯಿಲ್ ಹಾಕೇ ಇಲ್ಲ, ಹಂಗೆ ಉರಿತಾ ಇದ್ದೀನಿ ನಾನು ಚೆನ್ನಾಗಿ. ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್ ಮಾಡಿ. ಇವಾಗ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡೋಕ್ಕೆ ಬಿಡಿ. ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕೋತೀನಿ ನಾನು. ಇವಾಗ ನೋಡಿರಿ, ಕಲರ್ ಚೇಂಜ್ ಆಯಿತು. ಆವಾಗಲೇ ಇದು ತುಂಬ ಇತ್ತು, ಫುಲ್ ಇತ್ತು ಅಂಥದ್ದು ಇವಾಗ ಕಮ್ಮಿ ಆಗಿದೆ ನೋಡಿರಿ. ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಇವಾಗ ಒಂದು 2 ನಿಮಿಷ ಫ್ರೈ ಮಾಡಿರಿ. ಇದನ್ನು ಆರಕ್ಕೆ ಎತ್ತಿಟ್ಬಿಡಿ. ಇವಾಗ ಅದೇ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಡಲೆಬೇಳೆ ಹಾಕ್ಕೊಂಡ್ರೆ. ಚೆನ್ನಾಗಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಿರಿ. ಇದಕ್ಕೊಂದು ಸ್ವಲ್ಪ ಕರಿಬೇವು ಹಾಕೋಣ. ಇದು ಒಂಚೂರು ಫ್ರೈ ಆಗಲಿ. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಬಿಡೋಣ. ಇದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೆ ನಾನು. ಚಪಾತಿಗೆ, ಮುದ್ದೆಗೆ, ಜೋಳದ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಮಾಡೋ ರೆಸಿಪಿ ಎಲ್ಲ ಜಾಸ್ತಿ ಮಸಾಲೆ ಏನೂ ಹಾಕೋದಿಲ್ಲ. ಸಿಂಪಲ್ ಮನೇಲಿ ಏನಿರುತ್ತೆ ಅದನ್ನೇ ಹಾಕ್ಬಿಟ್ಟು ಅಡುಗೆ ಮಾಡ್ತೀನಿ. ಬ್ಯಾಚುಲರ್ಸು ಎಲ್ಲರೂ ಯಾರಿಗೆ ಅಡುಗೆ ಬರಲ್ವೋ ಅವ್ರು ಕಲ್ತ್ಕೋಬೋದು. ಚೂರು ಫ್ರೈ ಆದ ತಕ್ಷಣ ಒಂಚೂರು ಅರಿಶಿನ ಹಾಕ್ತೀನಿ. ಇದು ಫ್ರೈ ಆಗಬೇಕಲ್ವ, ಅದಕ್ಕೊಂಚೂರು ಉಪ್ಪು ಹಾಕೋಣ. ಈರುಳ್ಳಿ ಫ್ರೈ ಆಗಬೇಕಲ್ವ. ಇಲ್ಲಾಂದರೆ ನಮಗೆ ಖಾರದ ಪೌಡ್ರ್ ಹಾಕ್ಕೊಳ್ಳಿ. ನಾನು ಖಾರದ ಪೌಡ್ರ್ ಹಾಕಿದ್ದೀನಿ. ಇಲ್ಲ ಅಂದರೆ ಯಾವಾಗ ಈರುಳ್ಳಿ ಹಾಕ್ತೀವಲ್ವ ಆವಾಗಲೇ ಒಂದು 4 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಇಲ್ಲ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು ಬೇಕಿದ್ರೆ ಹಾಕ್ಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಿದ್ದೆ, ಇವಾಗ ಹಾಕ್ತಿದ್ದೀನಿ ನೋಡಿರಿ. ಫ್ರೈ ಮಾಡ್ತೀವಲ್ವ ಇವಾಗಲೂ ನಡೆಯುತ್ತೆ, ಅದಕ್ಕೆ ಹಾಕ್ಕೊಂಡೆ. ನೀವು ಮುಂಚೆನೇ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿದ ತಕ್ಷಣವೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಡಿ. ಇವಾಗ ಒಂದು 20 ಸೆಕೆಂಡ್ ಕೈ ಆಡಿಸ್ಬಿಟ್ಟು ಇವಾಗ ಕೋಸು ಪಲ್ಯ ಎತ್ತಿಕೊಂಡಿದ್ವಲ್ವ ಫ್ರೈ ಮಾಡಿರೋದನ್ನ ಅದನ್ನು ಹಾಕೊಂಬಿಡೋಣ. ಚೆನ್ನಾಗಿ ಕಲಿಸ್ಬೇಕು ಇದನ್ನು. ಇದಕ್ಕೊಂಚೂರು ಹುಚ್ಚಳ ಪೌಡ್ರು ಹಾಕಲೇಬೇಕಂತೇನಿಲ್ಲ, ಅಷ್ಟೇ ಇವಾಗ ಮಾಡಿದ್ವಲ್ವ ಅಷ್ಟೇ. ಅದಕ್ಕೆ ಒಂಚೂರು ಕೊತ್ತಂಬರಿ ಹಾಕ್ಬಿಟ್ರೆ ಮುಗೀತು. ಉತ್ತರ ಕರ್ನಾಟಕದ ಕಡೆ ನಾವೆಲ್ಲದಕ್ಕೂ ಇದನ್ನು ಹಾಕ್ತೀವಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಇದಕ್ಕೊಂಚೂರು ಕೊತ್ತಂಬರಿ ಹಾಕ್ತೀನಿ. ರೆಡಿ ಆಯಿತು ಪಲ್ಯ ಆವಾಗಲೇ.
ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟಿತ್ತು ಪಲ್ಯ, ಎಷ್ಟು ಕಮ್ಮಿ ಆಯ್ತು ನೋಡಿರಿ. ಚಪಾತಿಗೆ ಅದಕ್ಕೆ ಎಲ್ಲ ಸೂಪರಾಗಿ ಬರುತ್ತೆ. ಈಗ ಆಫ್ ಮಾಡಿದೆ ನಾನು ಆವಾಗಲೇ ಗ್ಯಾಸ್ನ. ಬಿಸಿ ಇತ್ತಲ್ವ, ಹಂಗೆ ಸ್ವಲ್ಪ ಇದಾಗಲಿ ಅಂತ ಬಿಟ್ಟಿದ್ದೆ. ನೋಡಿರಿ ಯಾವ ಥರ ಬಂದಿದೆ ಅಂತ. ಥ್ಯಾಂಕ್ ಯು.